ಹಾಯ್ ಎವ್ರಿವನ್, ವಿ ಆರ್ ಬ್ಯಾಕ್. ಸೊ ನಿಮ್ಮಿಂದನೇ ನಾವು ಇಷ್ಟೊಂದೆಲ್ಲ ಬೆಳೆದಿರೋದು. ನಾವು ಇದುವರೆಗೂ ಇಷ್ಟೊಂದು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಿ ಬೆಳೆದಿದ್ದೀವಿ. ರೀಸೆಂಟಾಗಿ ನಾವು 4000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೋಸ್ಕರ ನಾವು ಇವಾಗ ಒಂದು ಸೂಪರ್ ಆಗಿರೋ ಒಂದು ಜಾಬ್ ಆಫರ್ ತಂದಿದ್ದೀವಿ. ಅದೇನು ಅಂದರೆ ನೀತಿ ಆಯೋಗಿಂದನೇ ಬಂದಿದೆ. ಅದು ಸೆಂಟ್ರಲ್ ಗೌರ್ನಮೆಂಟ್. ಈಸಿಯಾಗಿ ಆಗೋಗುತ್ತೆ ಈ ಜಾಬ್. ಸೊ ಜಾಸ್ತಿ ತಲೆ ಕೆಡಿಸ್ಕೊಡ್ಲೇಬೇಡಿ. ಈಗ ರಿಟರ್ನ್ ಎಕ್ಸಾಮ್ ಅದು ಇದು ಏನೂ ಇರಲ್ಲ. ಜಸ್ಟ್ ಫಿಲ್ಲಿಂಗ್ ದ ಫಾರ್ಮ್. ನಿಮಗೆ ಡಿಸ್ಕ್ರಿಪ್ಷನಲ್ಲೇ ನಾವು ಲಿಂಕ್ ಕೊಟ್ಟಿದ್ದೀವಿ. ಸೊ ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿ, ಮತ್ತೆ ಲೈಕ್ ಶೇರ್ ಎಲ್ಲ ಮಾಡಿ. ಇವಾಗ ವರುಣ್ ಹೇಳ್ತಾನೆ ಜಾಬ್ ಬಗ್ಗೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಹೇಗಿರುತ್ತೆ ಅಂತ. ಸೊ ಗೈಸ್, ನಮ್ಮ ಕರ್ನಾಟಕದಲ್ಲಿ 10 ಜನದಲ್ಲಿ 7 ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗ್ಬೇಕಂತ ಟ್ರೈ ಮಾಡ್ತಾನೆ ಇರ್ತೀವಿ. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಆಗಿರಲ್ಲ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಮತ್ತೆ ಇದು ಬಂದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಬಂದಿರೋದು. ಮತ್ತೆ ಇದ್ರ ಸ್ಯಾಲ್ರಿ ನೋಡ್ಬಿಟ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. 70,000 ಇಂದ 3.5 lakhs ವರೆಗೂ ಪೇ ಮಾಡ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಪರ್ಮನೆಂಟ್ ಜಾಬ್. ಮತ್ತೆ ಇದಕ್ಕೆ ಒಂದು ಬೇಸಿಕ್ ಗ್ರಾಜುಯೇಷನ್ ಮಾಡಿದ್ರೆ ಅಷ್ಟೇ ಸಾಕು, ಡೆಫಿನೆಟ್ಲಿ ಸಿಗುತ್ತೆ. ಸೊ ಗೈಸ್, ಇದರಲ್ಲಿ ಏನು ಅಂದ್ರೆ 3 ಜಾಬ್ ರೋಲ್ಸ್ ಇದೆ. ಒಂದು ಸೀನಿಯರ್ ಕನ್ಸಲ್ಟೆಂಟ್, ನೆಕ್ಸ್ಟ್ ಬಂದು ಕನ್ಸಲ್ಟೆಂಟ್ ಗ್ರೇಡ್ 2, ಇನ್ನೊಂದು ಬಂದು ಯಂಗ್ ಪ್ರೊಫೆಷನಲ್. ಅದರಲ್ಲಿ 0 to 1 year ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅಪ್ಪರ್ ಲಿಮಿಟ್ ಬಂದು 32 years. ಸೊ ಸ್ಯಾಲ್ರಿ ಬಂದು 70,000. ಏನು ಹೇಳಿ, 70,000. ಸೊ ಇದು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಸಾಕು, ಈ ಜಾಬ್ ನಿಮ್ದು ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಗೈಸ್. ಸೊ ಪ್ಲೀಸ್, ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ಮಿನಿಮಮ್ BE ಮಾಡಿದ್ರು ಓಕೆ, BTech, ಡಿಪ್ಲೊಮೊ, MBBS, LBA ಏನಾದರೂ ಮಾಡಿರ್ಬೋದು. ಈಸಿಯಾಗಿ ಜಾಬ್ ಆಗಿಬಿಡುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ. ಇದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ವರುಣ್ ನಿಮಗೆ ಇನ್ನೂ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಲೆಟ್ಸ್ ಗೋ. ಸೊ ಬೇಸಿಕಲಿ ನಿಮ್ಗೊಂದು ಕಂಪ್ಲೀಟ್ ಓವರ್ ವ್ಯೂ ಕೊಡ್ಬೇಕಂದ್ರೆ ಇದಿರೋದು ಹೆಲ್ತ್ ಬಗ್ಗೆ, ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ, ಮತ್ತೆ ಅಗ್ರಿಕಲ್ಚರ್ ಬಗ್ಗೆ. ಸೊ ಅದ್ರ ಮೇಲೆ ಅವರೇ ನಿಮಗೆ ಟ್ರೈನ್ ಮಾಡ್ತಾರೆ, ಒಂದು ಬೇಸಿಕ್ ಐಡಿಯಾ ಬರೋ ತರ ಮಾಡ್ತಾರೆ. ಮತ್ತೆ ನೀವು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ವೆಲ್ ಅಂಡ್ ಗುಡ್. ಸೊ ಇನ್ನೊಂದೇನಂದ್ರೆ ಇದು ಕನ್ಸಲ್ಟೆಂಟ್ ಗ್ರೇಡ್ 1 ಬಗ್ಗೆ ಇದೆ. ಮತ್ತೆ ಇದು ಮಿನಿಮಮ್ 3 to 8 years ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ ಸ್ಯಾಲ್ರಿ ಬಂದು 80,000 ಇಂದ 1.45 lakhs ವರೆಗೂ ಪೇ ಮಾಡ್ತಿದ್ದಾರೆ. ಬಟ್ ನೆನಪಿರ್ಲಿ, ಎಕ್ಸ್ಪೀರಿಯನ್ಸ್ಗೆ ಮಾತ್ರ ಇದು. ಬಟ್ ಶರಣ್ ಹೇಳಿದ ಪ್ರಕಾರ ಫಸ್ಟ್ ಒನ್ ಕನ್ಸಲ್ಟೆಂಟ್ ಇತ್ತಲ್ಲ, ಅದು ಬಂದು ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಥಿಂಕ್ ಅಬೌಟ್ ಇಟ್ ಗೈಸ್, ಪ್ಲೀಸ್ ಅಪ್ಲೈ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಈ ವಿಡಿಯೋ ಎಂಡ್ ಆಗಿದ ತಕ್ಷಣ ನಿಮಗೆ ಚೆನ್ನಾಗಿರೋದು ಹೆಂಗೆ ಅಪ್ಲೈ ಮಾಡೋದು, ಹೆಂಗೆ ಲಾಗಿನ್ ಮಾಡೋದು ಪ್ರತಿಯೊಂದು ತೋರಿಸ್ಕೊಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಪ್ರತಿಯೊಂದನ್ನು ಮಾಡ್ತಾ ಇದ್ರೇ ನಮಗೆ ಮೋಟಿವೇಶನ್ ಬರುತ್ತೆ. ಸೊ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಿರೋದು ಅಂದರೆ ನಿಮಗೆಲ್ಲ ಒಂದು ಈಸಿಯಾಗಿ ಒಂದು ಇಂಟರ್ವ್ಯೂನ ಹೆಂಗೆ ಕ್ರ್ಯಾಕ್ ಮಾಡಬೇಕು, ಇಂಗ್ಲೀಷಲ್ಲಿ ಹೇಗೆ ಮಾತಾಡಬೇಕು, ಸಿಂಪಲ್ ಇಂಗ್ಲೀಷ್ ನಿಮಗೆ ಹೆಂಗೆ ತೋರಿಸ್ಕೊಡ್ತೀವಿ. ಸೊ ಪ್ಲೀಸ್, ನಿಮಗೆ ತುಂಬ ಇದ್ರ ಮೇಲೆ ತುಂಬ ಆಸಕ್ತಿ ಇದ್ದರೆ ನಮಗೆ ಇಂಗ್ಲೀಷ್ ಅಂತ ಕಮೆಂಟ್ ಮಾಡಿ. ಸೊ ದಟ್ ನಮಗೆ ಗೊತ್ತಾಗುತ್ತೆ ನಿಮಗೆ ಇದು ತುಂಬ ಯೂಸ್ಫುಲ್ ಇದೆ ಅಂತ. ಅದ್ರ ಮೇಲೆ ವಿಲ್ ಕಮ್ ಬ್ಯಾಕ್ ವಿತ್ ಗ್ರೇಟ್ ವಿಡಿಯೋಸ್ ನಾಳೆಯಿಂದ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ರೈಟ್ ಸೈಡಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ, ಮತ್ತೆ ಆಲ್ ಅಂತ ಕೊಡಿ. ಸೊ ದಟ್ ನೋಟಿಫಿಕೇಶನ್ ಪಟ್ಟಂತ ಬಂದ್ಬಿಡುತ್ತೆ ನಾವು ಯಾವ್ದಾದ್ರು ವಿಡಿಯೋ ಹಾಕಿದ್ರೆ. ಸೊ ಥ್ಯಾಂಕ್ ಯು ಆಲ್ ಗೈಸ್. ಸೊ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಮೆನ್ಷನ್ ಮಾಡಿದ್ದೀವಲ್ವಾ, ಸೊ ಆ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಸ್ಟೇಜ್ 1 ರಿಜಿಸ್ಟರ್ ಆ್ಯಂಡ್ ಲಾಗಿನ್, ಸ್ಟೇಜ್ 2 ಕಂಪ್ಲೀಟ್ ಪ್ರೊಫೈಲ್, ಮತ್ತು ಸ್ಟೇಜ್ 3 ಫೈನಲ್ ಸಬ್ಮಿಷನ್. ಪ್ರತಿಯೊಂದ್ರ ಮೇಲೂ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಮತ್ತು ರಿಜಿಸ್ಟರ್ ಪೇಜ್ನ ಓಪನ್ ಮಾಡಿದ್ರೆ ಕ್ರಿಯೇಟ್ ಯುವರ್ ಓನ್ ಅಕೌಂಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಫುಲ್ ನೇಮ್, ನನ್ನ ಹೆಸರು ಬಂದು ಶರಣ್, ಮತ್ತು ಇಮೇಲ್ ID ನಾನು ನೀಟಾಗಿ ಕೊಟ್ಟಿರ್ತೀನಿ. ಡೇಟ್ ಆಫ್ ಬರ್ತ್ ಬಂದು 24th September 2000. ಮೊಬೈಲ್ ನಂಬರ್ ನೀಟಾಗಿ ಕೊಡಿ, ಯಾಕಂದರೆ ಅವ್ರು ಅದರಿಂದನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು. ದೆನ್ ಕ್ರಿಯೇಟ್ ಯುವರ್ ಓನ್ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಬಂದು ಮಿನಿಮಮ್ 8 words ಇರಬೇಕು. ಸೊ ಅಪ್ಪರ್ ಕೇಸ್ ಎಲ್ಲದನ್ನು ಯೂಸ್ ಮಾಡಿರಿ. ಮತ್ತು ಇಮೇಲ್ ID ಹಾಗೂ ಮೊಬೈಲ್ ನಂಬರ್ ಎರಡಕ್ಕೂ OTP ಹೋಗುತ್ತೆ. ಅದನ್ನು ನೀಟಾಗಿ ಹಾಕಿದ್ರೆ ಇಲ್ಲಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಅದನ್ನು ಸ್ವಲ್ಪ ವೆಯ್ಟ್ ಮಾಡಿ. ಸೊ ಈಗ ಸ್ಟೇಜ್ 1 ಓಪನ್ ಆಗುತ್ತೆ. ಸೊ ಸ್ಟೇಜ್ 1ಅಲ್ಲಿ ಯುವರ್ ಪ್ರೊಫೈಲ್ ಅಂದರೆ ಹಾಯ್ ಶರಣ್. ಸೊ ನಿಮ್ಮ ಪ್ರೆಸೆಂಟ್ ಡೀಟೇಲ್ಸ್ ಏನೇನಿದೆ, ನಿಮ್ಮ ಅಪ್ಪ ಅಮ್ಮನ ಹೆಸರು, ನಿಮ್ಮ ಫುಲ್ ನೇಮ್, ಯಾಕಂದರೆ ಅದು ಕಂಪ್ಲೀಟಾಗಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಜೊತೆ ಲಿಂಕ್ ಆಗಿರಬೇಕು. ಮತ್ತು ಮುಂದೆ ಏನೂ ಪ್ರಾಬ್ಲಮ್ ಆಗಲಿಲ್ಲಂಗೆ ನೋಡ್ಕೊಳ್ಳಿ. ಸೊ ಮ್ಯಾರಿಟಲ್ ಸ್ಟೇಟಸ್ ಅಂದರೆ ಮದುವೆ ಆಗಿದ್ದೀರಾ ಇಲ್ವಾ, ಜೆಂಡರ್ ಮೇಲ್, ಪೇರೆಂಟ್ಸ್ ನೇಮ್ ಮುಂಚೆ ಹೇಳ್ದಂಗೆ ಪೇರೆಂಟ್ಸ್ ನೇಮ್ ಕೊಡಿ. ಸ್ಪೌಸ್ ಅಂದರೆ ನಿಮ್ಮ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಹೆಂಡತಿ ಹೆಸರು ಕೊಡಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಅಂತ ಕೊಡಿ. ದೆನ್ ಇಮೇಲ್ ID, ಮೊಬೈಲ್ ನಂಬರ್ ಪ್ರತಿಯೊಂದು ಡೀಟೇಲಾಗಿ ಕೊಡಿ. ಮತ್ತು ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ನೀಟಾಗಿ ಕೊಡಿ. ಯಾಕಂದರೆ ಅವ್ರು ಏನಾದರೂ ನಿಮಗೆ ಕಳಿಸ್ಬೇಕಿದ್ರೆ ಲ್ಯಾಪ್ಟಾಪ್, ಇಲ್ಲಾಂದರೆ ವೆಲ್ಕಮ್ ಕಿಟ್, ಪ್ರತಿಯೊಂದು ಅವರು ಇದರಿಂದ ಇದೇ ಅಡ್ರೆಸ್ ಬೇಸ್ಡ್ ಆಗಿಯೇ ಕಳಿಸೋದು. ಸೊ ಬಿ ವೆರಿ ಕಾಷಿಯಸ್. ಸೊ ಹಂಗೆ ಕೆಳಗಡೆ ಬಂದರೆ ನಿಮಗಲ್ಲಿ ಸೇವ್ ಅಂತ ಕೇಳುತ್ತೆ, ಸೇವ್ ಕೊಡಿ. ಏನಾದರೂ ಎರರ್ಸ್ ಬಂದಿದ್ರೆ ಅದು ಕೇಳುತ್ತೆ. ದೆನ್ ನಿಮ್ಮ ಸ್ಟೇಟ್ ಹಾಗೂ ನಿಮ್ಮ ಟೌನ್, ಸಿಟಿ ಪರ್ಟಿಕ್ಯುಲರ್ ಆಗಿ ಎಲ್ಲದನ್ನು ನೀಟಾಗಿ ಮೆನ್ಷನ್ ಮಾಡಿ.
ಸೊ ಈ ಡಿಸ್ಟ್ರಿಕ್ಟ್ ಎಲ್ಲ ಕೇಳ್ತಾ ಇರೋದು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತಲ್ಲ ಆ ಊರು. ಸೊ ನಿಮ್ಮದು ಚಿತ್ರದುರ್ಗ ಆಗಿರಲಿ, ದಾವಣಗೆರೆ ಆಗಿರಲಿ, ಬೆಂಗಳೂರು ಆಗಿರಲಿ, ಸೊ ನೀಟಾಗಿ ಕೊಡಿ. ಸೊ ಎಲ್ಲ ಪ್ರತಿಯೊಂದು ಗೂಗಲ್ ಮಾಡಿಬಿಟ್ಟು ನೀಟಾಗಿ ನೋಡ್ಕೊಂಡು ಕೊಡಿ. ಮತ್ತು ಅಡ್ರೆಸ್ ಸೇಮ್ ಆ್ಯಸ್ ದ ಪ್ರೆಸೆಂಟ್ ಅಡ್ರೆಸ್ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಕೊಡ್ತಾ ಇದ್ದೀನಿ ನಾನು, ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್, ಮತ್ತು ಕಂಟ್ರಿ ಇಂಡಿಯಾ, ನ್ಯಾಷನಾಲಿಟಿ ಬಂದು ಇಂಡಿಯನ್. ಸೇವ್ ಒನ್ ನೆಕ್ಸ್ಟ್ ಕೊಡಿ. ಸೇವ್ ಅಷ್ಟೇ ಅಲ್ಲ, ಸೇವ್ ಒನ್ ನೆಕ್ಸ್ಟ್ ಕೊಡಿ. ಅದಾದಮೇಲೆ ಮತ್ತೆ ನಿಮಗೆ ಪ್ರೊಫೆಷ್ನಲ್ ಸಮ್ಮರಿ ಅಂತ ಕೇಳ್ತಿದ್ದೆ. ಸೊ ಸಮ್ಮರಿ ನಿಮಗೆ ಏನು ಬೇಕೋ ಅದನ್ನು ಪರ್ಟಿಕ್ಯುಲರಾಗಿ ಕೊಡಿ. ಪರ್ಟಿಕ್ಯುಲರಾಗಿ ಏನಿಲ್ಲ, ಆರಾಮಾಗಿ ಕೊಡಿ, ಅದೇನು ಮ್ಯಾಟ್ರ್ ಆಗಲ್ಲ ಅಷ್ಟೊಂದು. ದೆನ್ ಕಮಿಂಗ್ ಟು ಡೊಮೈನ್ ಎಕ್ಸ್ಪರ್ಟೈಸ್, ಅಗ್ರಿಕಲ್ಚರ್ ಆ್ಯಂಡ್ ಅಲೈನ್ಡ್ ಸೆಕ್ಟರ್ಸ್ ಕೊಡಿ. ಅದಾದಮೇಲೆ ನಿಮಗೆ ಯಾವುದು ಪರ್ಟಿಕ್ಯುಲರಾಗಿ ಇಷ್ಟ ಆಗುತ್ತೋ ಅದನ್ನು ಕೊಡಿ. ಸೊ ಅದಂಗೆ ಕೆಳಗಡೆ ಬಂದರೆ ಲ್ಯಾಂಗ್ವೇಜ್ ನೋನ್ ಬಂದು ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್, ನೀವು ಯಾವುದು ಕಂಪ್ಲೀಟಾಗಿ ಮಾತಾಡೋಕ್ಕೆ ಬರೆಯೋಕ್ಕೆ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನು ಅಂತ ಹಾಕಿ. ಸೊ ಇದು ಬಂದು ಸ್ಟೇಜ್ 1. ಸೊ ಜನರಲ್ ಮತ್ತು ಎಕ್ಸ್ಪರ್ಟೈಸ್, ಪ್ರಿಫರೆನ್ಸಸ್, ಎಜುಕೇಷನ್ ಪ್ರತಿಯೊಂದು ನೀವು ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಎಲ್ಲದನ್ನು ಸೇರಿ ಹಾಕಬೇಕು. ಮತ್ತು ಅಡ್ರೆಸ್ ತುಂಬಾ ಕರೆಕ್ಟಾಗಿರಲಿ. ಇದು ಜಸ್ಟ್ ಸ್ಟೇಜ್ 1 ಅಷ್ಟೇ. ಸ್ಟೆಪ್ಸ್ನೆಲ್ಲ ನೀಟಾಗಿ ಫಾಲೋ ಮಾಡಿ ಅಪ್ಲೈ ಮಾಡಿ.